ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಟಿ.ಪಿ. ಕೈಲಾಸಂ ಅವರು ಬರೆದಿರ್ತಕ್ಕಂತಹ ತಾಲಿ ಕಟ್ಟೋ ಕೂಲಿನೇ ಅನ್ನುವಂತಹ ನಾಟಕದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸೀನ್ 2ರ ಬಗ್ಗೆ ನೋಡಿ, ಪಾತುವಿನ ತವರು ಮನೆ ಅನ್ನುವಂತಹ ಒಂದು ಏನು ಆ ವರ್ಣನೆ ಇದೆ, ಅಲ್ಲಿ ಸೀನ್ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ನಾವು ಈ ಒಂದು ಸೀನ್ 2ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ಈಗ ಸೀನ್ 2ರಲ್ಲಿ ನಾವು ಗಮನಿಸ್ತಾ ಹಾಗೇನೆ ಇಲ್ಲೇನ್ ಮಾಡ್ತಾ ಇದಾರೆ, ಪಾತು ಮತ್ತೆ ನಾಗತ್ತೆ ಇಬ್ರು ಕೂಡ ಈಗ ಈಗ ಏನ್ ಮಾಡಿದಾಳಪ್ಪ ಅಂದ್ರೆ, ಪಾತುವನ್ನ ತನ್ನ ಇಲ್ಲಿ ತವ್ರ ಮನೆಗ್ ಬಿಡೋದಕ್ಕೆ ನಾಗತ್ತೆ ಬರ್ತಾ ಇದ್ದಾಳೆ. ಅವ್ರ ಜೊತೆ ಇಬ್ರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ರೈಲಿನಿಂದ ಪ್ರಯಾಣವನ್ನ ಮುಗಿಸಿ ಅಲ್ಲಿ ನಡ್ಕೊಂಡ್ ಬರ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ ನೋಡಿ. ರಾಮಪುರದ ಬೀದಿಯಲ್ಲಿ ಪಾತುವಿನ ಊರಿನ ಹೆಸರೇನಪ್ಪಾ ಅಂತಂದ್ರೆ ರಾಮಪುರ. ಆ ರಾಮಪುರದ ಬೀದಿಯಲ್ಲಿ ಏನ್ ಮಾಡ್ತಾ ಇದಾರೆ, ನಡ್ಕೊಂಡಿಬ್ರು ಕೂಡ ಬರ್ತಾ ಇದ್ದಾರೆ, ಪಾತು ಮತ್ತು ನಾಗತ್ತೆ. ನಡ್ಕೊಂಡ್ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾಗತ್ತೆ ಸ್ವಲ್ಪ ಬಟ್ಟೆ ಗಂಟು ಅವು ಇಲ್ಲಿ ಗಂಟುಗಳನ್ನ ಹಿಡ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ಎಲ್ಲ ಒಂದ್ ಕಡೆ ಈ ಪಾತು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ, ಯಾವುದೇ ರೀತಿಯಾದಂತಹ ಅವಳೇನಂದ್ರೆ ಇಲ್ಲಿ ಅವಳು ಮೊದ್ಲೇ ಈ ಶ್ರೀಮಂತ ಮನೆಯ ಹೆಣ್ಣು ಮಗಳು. ಅವಳೇನ್ ಮಾಡ್ತಾ ಇದ್ದಾಳೆ, ಅವಳು ಬರಿಗೈಯಲ್ಲೇ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇರ್ಬೋದು. ಅವಳ ಪಾಡುಗಳು ಬರಿಕೈಯಲ್ಲಿ ಹೋಗ್ತಾ ಇದ್ದಾಳೆ ಪಾತು. ಆದ್ರೆ ಇಲ್ಲಿ ನಾಗತ್ತೆ ಒಂದು ಗಂಟನ್ನ ಹಿಡಿದುಕೊಂಡು ಇಲ್ಲಿ ನಡ್ಕೊಂಡು ಬರ್ತಾ ಇದಾರೆ. ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆನಂತರ ಮುಂದೆ ಹೋಗ್ತಾ ಇದಾರೆ ರಾಮಪುರದ ಬೀದಿಯಲ್ಲಿ. ನಾಗತ್ತೆ ಒಂದು ಸಾರಿ ಇಲ್ಲ ಈ ಇಡೀ ಊರನ್ನ ನೋಡ್ತಾ ಆ ಕಡೆ ಈ ಕಡೆ ನೋಡ್ತಾ ಇಲ್ಲಿ ಹೋಗ್ತಾ ಇರ್ತಕ್ಕಂಥವಳು ಯಾರಪ್ಪ ಅಂದ್ರೆ ಪಾತು. ಹಾಗೆ ಇಲ್ಲಿ ನೋಡು ನಮ್ಮ ಊರ್ ಹೇಗಿದೆ ಹಾಗೆ ಹೀಗೆ ಅಂದಾಗ, ಇದೇನೆ ಹಿಂದೆ ಒಂದ್ಸಾರಿ ನೋಡಿರ್ಲಿಲ್ವೇನೆ ನಿಮ್ಮೂರು ಈ ಆಳೂರ್ನ ಅಂತ ನಾಗತ್ತೆ ಎಲ್ಲೋ ಒಂದ್ ಕಡೆ ವ್ಯಂಗ್ಯವಾಗಿ ಬೈತಕ್ಕಂತಹ ಒಂದು ಮಾತನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಲ್ಲಿ ನಾಗತ್ತೆಯ ಅಥವಾ ನಾಗಮ್ಮನ ಒಂದು ವ್ಯಂಗ್ಯದ ಒಂದು ನೋಟವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ಅಥವಾ ವ್ಯಂಗ್ಯದ ಮಾತುಕತೆಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅತ್ತ ಇತ್ತ ನೋಡ್ತಾ ನಲಿಬೇಡ, ನಡಿ ಬೇಗ ಬೇಗ ಹೆಜ್ಜೆ ಆಗ್ತಾ ಅಂತ ಬೈತಕ್ಕಂಥದ್ದು ಇಲ್ಲಿ ಪಾತುವಿಗೆ. ಹಾಗೆ ಮುಂದೆ ಮಾತನಾಡ್ತಾ ಇಬ್ರು ಕೂಡ ಹೋಗ್ತಾ ಇರ್ಬೇಕಾದ್ರೆ ಆಗ ಈ ಪಾತು ಏನ್ ಮಾಡ್ತಾಳೆ, ಪಾತು ಸುಮ್ನೆ ಇರಲ್ಲ. ನಾನು ಅವಾಗ್ಲೇ ಹೇಳ್ದೆ, ಇಲ್ಲಿ ನಡ್ಕೊಂಡ್ ಬರಕ್ಕಾಗಲ್ಲ, ತುಂಬಾ ದೂರ ಇದೆ, ಇಲ್ಲಿ ಜಟ್ಕಾ ಬಂಡಿಯಲ್ಲಿ ಹೋಗೋಣ ಅಥವಾ ಜಟ್ಕಾ ಗಾಡಿಯಲ್ಲಿ ಹೋಗೋಣ ಅಂತ. ನೀವು ನನ್ನ ಮಾತನ್ನ ಕೇಳಲಿಲ್ಲ ಅಂತ ನಾಗತ್ತೆಯನ್ನ ಪಾತು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ನಾಗತ್ತೆಗೆ ಒಂದ್ ರೀತಿಯಲ್ಲಿ ಮೈಯೆಲ್ಲ ಉರಿತಕ್ಕಂತಹ, ಮೈಯೆಲ್ಲ ಕೆಂಡವಾಗಿ ಅವ್ರು ಮಾತಾಡ್ತಾರೆ. ಏನಂದೆ, ಆ ಜಟ್ಕಾ ಬಂಡಿನ ಆ ಜಟ್ಕಾ ಬಂಡಿಲಿ ಎಲ್ಲ ಒಂದ್ ಕಡೆ ಆ ಜಟ್ಕಾ ಬಂಡಿ ಬೇಡ ಈ ನನ್ನ ಜನ್ಮಕ್ಕೆ ಅಂತ ಅವ್ರಿಗೆ ಇಲ್ಲಿ ನಾಗತ್ತೆನೆ ಬೈಕೊಳ್ತಕ್ಕಂಥದ್ದು. ಆಮೇಲೆ ಆ ಕುದುರೆ ಗಾಡಿ, ಅಯ್ಯೋ ಆ ವಲಸ್ಸು ಕುದುರೆ. ಹಾಗೇನೆ ಇನ್ನೊಂದ್ ಕಡೆ ಆ ಚಳಕಾದ ಸಾಮಾನು, ಆಗೋ ಅಲ್ಲಿ ಕಾಂಡೋರೆಲ್ಲ ಕುಂತ್ಕೊಂಡಿರ್ತಕ್ಕಂಥದ್ದು. ಆ ಜಟಕಾ ಗಾಡಿ ಮೇಲೆ ಕಾಂಡೋರು ಎಲ್ಲರೂ ಕುಂತ್ಕೊಂಡಿರ್ತಾರೆ ಆ ಗಾಡಿನ. ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಸುವಾಸನೆ ಬೀರುವಂತಹ ಸುಪ್ಪತ್ತಿಗೆ ಅದು. ಹಾಗೇನೆ ಅದು ಸಾಲದಕ್ಕೆ ಸಾಬಿಗಳ ಸಾರಥ್ಯ, ಅಂದ್ರೆ ಅಲ್ಲೆಲ್ಲ ಒಂದ್ ಕಡೆ ಇಲ್ಲಿ ಸಾಬಿಗಳು ಇಲ್ಲಿ ಆ ಕುದುರೆಯನ್ನ ಓಡಿಸ್ತಕ್ಕಂತಹ ಸಾರಥ್ಯ. ಇದು ಬೇಡ, ಈ ಜಂಬೂ ಸವಾರಿ ಇಲ್ಲಿ ಮಾಡ್ಕೊಂಡ್ಮೇಲೆ ಜಾತಿ ಬೇರೆ ಉಳಿಯುತ್ತಾ ಎಂದು ಎಲ್ಲೋ ಒಂದ್ ಕಡೆ ನಾಗತ್ತೆ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ನಾಗತ್ತೆ ಇಲ್ಲಿ ಬ್ರಾಹ್ಮಣ ಹೆಣ್ಣು ಮಗಳು. ಅವಳಿಗೆ ಎಲ್ಲೋ ಒಂದ್ ಕಡೆ ಈ ಜಟಕಾ ಗಾಡಿಯಲ್ಲಿ ಹೋದ್ರೆ ಎಲ್ಲಿ ಮೈಲಿಗೆ ಆಗ್ಬಿಡುತ್ತೋ, ಎಲ್ಲಿ ಮೈಲಿಗೆ ಆಗುತ್ತೋ ಅಂತಕ್ಕಂತಹ ಅಥವಾ ಒಂದು ಅಸ್ಪೃಶ್ಯತೆಯ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ನಾಗತ್ತೆಯ ಮಾತುಗಳಲ್ಲಿ ಅಂತಕ್ಕಂಥದ್ದು, ಅಥವಾ ಆ ನಾಗಮ್ಮನ ಮಾತುಗಳಲ್ಲಿ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಸರಿ, ಇಷ್ಟೆಲ್ಲ ಆಯ್ತು. ಆದ್ಮೇಲೆ ಮುಂದೆ ಹೋಗ್ತಾ ಇದ್ರೆ ಆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಆ ಪಾತು ಅಲ್ಲಿ ಯಾರನ್ನೋ ನೋಡ್ತಾಳೆ.
ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ನಾಯಿ ಬರ್ತಾ ಇರುತ್ತೆ. ಆ ನಾಯಿಯನ್ನ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಆ ನಾಯಿ ಹೆಸರೇನಪ್ಪಾ ಅಂದ್ರೆ ಟೈಗರ್ ಅಂತ. ಅಲ್ಲಿ ಟೈಗರ್ ಟೈಗರ್ ಅಂತ ಹೇಳಿ ಆ ನಾಯಿಯನ್ನ ಅಪ್ಕೊಂಡು ಅದಕ್ಕೆ ಆ ನಾಯಿಯನ್ನ ಅಪ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದ್ ಕಡೆ ಅಲ್ಲಿ ನಾಗಮ್ಮ ಏನ್ ಮಾಡ್ತಾ ಇದ್ದಾರೆ ಅಥವಾ ನಾಗತ್ತೆ ಬೈತಾ ಇರ್ತಕ್ಕಂಥದ್ದು ಏನೇ ಹೋಗಿ ಹೋಗಿ ಆ ನಾಯನ್ನ ಇಲ್ಲಿ ಅಪ್ಕೊಳ್ತಾ ಇದೆಯಲ್ಲ ಹಾಗೆ ಹೀಗೆ ಅಂತ ಬೈತಕ್ಕಂಥದ್ದು. ಇನ್ನೊಂದ್ ಕಡೆ ಅಲ್ಲಿ ಶೂದ್ರನೊಬ್ಬನನ್ನ ಅಂದ್ರೆ ಆ ಪಾತುವಿನ ಮನೆಯ ಜವಾನನಾಗಿರ್ತಕ್ಕಂತಹ ಆ ಬೋರ ಬರ್ತಾ ಇರ್ತಾನೆ. ಆ ಬೋರನನ್ನ ಇಲ್ಲಿ ಮಾತನಾಡಿಸ್ತಕ್ಕಂಥದ್ದು. ಸಾತುವಿನ ಮನೆಯ ಜವಾನ ಬೋರ ನಾಯಿಯನ್ನ ಹಿಡಿದುಕೊಂಡು ಆ ನಾಯಿಯನ್ನ ಮೈ ತೊಳೆಯೋದಕ್ಕೆ ಕೆರೆಗೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಎದುರಾದಂತಹ ಬೋರನ ಕುಶಲೋಪರಿಯನ್ನ ವಿಚಾರಿಸಿ ನಾಯಿಯನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯೋ ಬೋರ ಅಂತ ಪಾತು ಪ್ರಶ್ನೆ ಮಾಡಿದಾಗ ಬೋರ ಹೇಳ್ತಾನೆ, ಈ ಕೆರೆಗೆ ಇಲ್ಲಿ ಮೈಯನ್ನ ತೊಳೆಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ, ನಾಯಿಯನ್ನ ಕೆರೆಯಲ್ಲಿ ಮೈ ತೊಳೆಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಅಂತಕ್ಕಂಥದ್ದು. ಅದಾದ್ಮೇಲೆ ಓಹೋ ಕೆರೆಯಲ್ಲಿ ಇಲ್ಲೂ ಕೂಡ ನಾಗಮ್ಮನ ಅಥವಾ ನಾಗತ್ತೆಯ ಒಂದು ವ್ಯಂಗ್ಯ. ಓಹೋ ಇದು ಕೆರೆಯಲ್ಲಿ ಮೈ ತೊಳಿತಕ್ಕಂಥದ್ದು. ಮೊದಲೇ ಇಲ್ಲಿ ಪಾತು ಹೇಳಿರ್ತಾಳೆ ಇದು ಜಾತಿ ನಾಯಿ ಅಂತಕ್ಕಂಥದ್ದು. ಹಾಗಾದ್ರೆ ಈ ಜಾತಿ ನಾಯಿಯನ್ನ ಕೆರೆಯಲ್ಲಿ ತಗೊಂಡೋಗಿ ಅಥವಾ ಕೆರೆಯಲ್ಲಿ ಕರ್ಕೊಂಡೋಗಿ ಮೈ ತೊಳೆದ್ಬಿಟ್ಟು ಓಹೋ ಆಮೇಲೆ ದೇವರ ದರ್ಶನವನ್ನ ಮಾಡ್ಕೊಂಡು ಬಂದ್ಬಿಡುತ್ತೋ ಅನ್ನೋ ರೀತಿಯಲ್ಲಿ ಒಂದ್ ರೀತಿ ವ್ಯಂಗ್ಯವಾಗಿ ಒಂದು ಕುಹಕವಾಗಿ ಮಾತನಾಡ್ತಕ್ಕಂತಹ ನಾಗತ್ತೆಯ ಮಾತುಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅನಂತರದಲ್ಲಿ ಇಲ್ಲಿ ಹೇಗೆ ಆ ಬೋರನ ಕುಶಲೋಪರಿಯನ್ನ ವಿಚಾರಿಸಿದ ಮೇಲೆ ಪಾತುವಿಗೆ ಬೋರ ಕೈ ಮುಗಿದು ಇದ್ಯಾಕ್ರವ್ವ ಹಿಂಗ್ ಬಂದ್ಬಿಟ್ರಿ, ಒಂದ್ ತಂತಿ ಕಳ್ಸಿದ್ರೆ ನಾನೇ ಇಲ್ಲಿ ರೈಲ್ವೆ ಸ್ಟೇಷನ್ ತಾವು ಬರ್ತಿದ್ನಲ್ಲ ಅಂತಕ್ಕಂಥದ್ದು. ಆಗ ನೋಡಿ ಅವನು ಆ ಯಜಮಾನಿಯ ಮೇಲೆ ಇರ್ತಕ್ಕಂತಹ ಗೌರವವನ್ನ ಸೂಚಿಸುತ್ತೆ. ಮತ್ತೆ ಅವನ ಕೆಲಸದಲ್ಲಿ ಇರ್ತಕ್ಕಂತಹ ಪ್ರಾಮಾಣಿಕತೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಆಗ ಪಾತು ಬೋರನಿಗೆ ಹೇಳ್ತಾಳೆ, ನೋಡಿ ಪಾತು ಕೂಡ ತನ್ನ ಮನೆಯ ಕೆಲಸದವನು ಅಂತಕ್ಕಂತಹದನ್ನ ಆ ಒಂದು ಭಾವನೆಯನ್ನ ಬಿಟ್ಟು ಅಲ್ಲಿ ಒಂದು ಒಳ್ಳೆಯ ಮಾನವೀಯತೆಯ ಗುಣಗಳಿಂದ ಮಾತನಾಡಿಸ್ತಾಳೆ. ಆಗ ಬೋರನಿಗೆ ಹೇಳ್ತಾಳೆ, ಇಲ್ಲ ಕಾನ್ಸ್ಟೇಬಲ್ಗೆ ಹೇಳಿದ್ದೇನೆ, ಸಾಮಾನುಗಳನ್ನೆಲ್ಲವನ್ನ ಎಲ್ಲಾ ವಸ್ತುಗಳನ್ನ ಅವನು ಮನೆ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ನಂತರ ಪಾತುವನ್ನ ಕುರಿತು ನಾಗತ್ತೆ, ಅಲ್ಲ ಇದೇನೇ ಇದು, ಆ ಶೂದ್ರನ ಹತ್ತಿರ ಅಷ್ಟೊಂದ್ ಮಾತನಾಡ್ತೀಯಲ್ಲ. ಪಾತು ಹಾಗೆ ಹೇಳ್ತಾಳೆ, ಅತ್ತೆ ಅಲ್ಲಿ ಎಲ್ಲೋ ಒಂದ್ ಕಡೆ ಆ ನಾಗಮ್ಮನನ್ನ ಕುರಿತು ಪಾತು ಹೇಳ್ತಕ್ಕಂಥದ್ದು ಅವನು ಶೂದ್ರನಲ್ಲ, ಶೂದ್ರನಾದ್ರೂ ಕೂಡ ಅವನು ಬರೀ ಶೂದ್ರನಲ್ಲ, ಅವನು ನಮ್ಮ ಮನೆಯ ಜವಾನ ಅಂತಕ್ಕಂಥದ್ದು. ಇದು ಒಂದ್ ರೀತಿಲಿ ಇಲ್ಲಿ ಯಾರಿಗೆ ನಾಗತ್ತೆಗೆ ಒಂದ್ ಕಡೆ ಆಶ್ಚರ್ಯ ಕೂಡ ಆಗುತ್ತೆ, ಈ ರೀತಿ ಎಲ್ಲ ಮಾತನಾಡ್ತಾರ ಅಂತಕ್ಕಂಥದ್ದು. ಕೊನೆಗೆ ಅಲ್ಲಿ ಬೋರ ಅವನ್ ಪಾಡಿಗೆ ಅವನು ಮುಂದೆ ಹೋಗ್ತಕ್ಕಂಥದ್ದು. ಹೀಗೆ ಪಾತು ಕೇಳ್ದಾಗ ಆ ಬೋರ ಅವನು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಈ ನಾಗಮ್ಮನ ವ್ಯಂಗ್ಯ ಇವನ್ನೆಲ್ಲವನ್ನ ಗಮನಿಸ್ತಾ ಇರ್ತಾಳೆ ಪಾತು. ಸರಿ, ಈಗಾದ್ಮೇಲೆ ಮುಂದೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನು ಈ ಅರಮನೆಯಲ್ಲಿ ನಿಮ್ಮ ಅರಮನೆಯಲ್ಲಿ ಎಷ್ಟು ಜಾತಿಯ ನಾಯಿಗಳನ್ನ ಇಟ್ಟಿದೀಯಾ ಅಥವಾ ಎಷ್ಟು ಜಾತಿಯ ಪ್ರಾಣಿಗಳನ್ನ ಇಟ್ಟಿದೀಯಾ ಅಂತ ನಾಗಮ್ಮ ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು. ಹಾಗೇನೆ ಆ ನಂತರ ಬೋರನನ್ನ ನಿಮ್ಮ ಚಿಕ್ಕರಾಯರು ಬಂದ್ರೇನೋ ಅಥವಾ ನಿಮ್ಮ ಚಿಕ್ಕರಾಯರು ಬಂದಿದ್ದಾರೇನೋ ಅಂತ ಪಾತು ಬೋರನನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು. ಹೌದು ಬಂದಿದ್ದಾರೆ ಅಂತ ಬೋರ ಇಲ್ಲಿ ವಿಚಾರವನ್ನು, ಇಲ್ಲಿ ಚಿಕ್ಕರಾಯರು ಅಂತ ಅಂದ್ರೆ ಈ ಪಾತುವಿನ ಅಣ್ಣ, ಅಲ್ಲಿ ಚಿಕ್ಕರಾಯರು ಅಂತ ಅವರು ಅಂದ್ರೆ ಬೋರ ಆ ರೀತಿ ಕರಿತಾ ಇದ್ದ. ಬಂದಿದ್ದಾರ ಅಂತ ಕೇಳಿದಾಗ ಹೌದು ಬಂದಿದ್ದಾರೆ. ಆಗ ನಾಗತ್ತೆಗೆ ಓಹೋಹೋ ಚಿಕ್ಕರಾಯರು ಅಂದ ತಕ್ಷಣ ಅಯ್ಯೋ ನಮ್ಮ ಅಣ್ಣ ಅತ್ತೆ ಅವರು ಅಂತ ಅಂದಾಗ ಓಹೋಹೋ ಅವನಾ, ನಿನ್ ಮದ್ವೆಲಿ ಕತ್ತೆ ಹಾಗೆ ಕೇಕೆ ಹಾಕ್ತಾ ಇದ್ನಲ್ಲ, ಆ ಮಂಗನ್ ತರ ಕುಣಿತಾ ಇದ್ನಲ್ಲ ಅವನ ನಿಮ್ಮಣ್ಣ ಅಂತಕ್ಕಂಥದ್ದು. ಏನತ್ತೆ ನನ್ನ ಅಣ್ಣನ ಮಂಗ ಅಂತ ಕರಿತೀರ ಅಂದ್ರೆ, ಆ ಮಂಗನಾದ್ರೂ ಆಗ್ಲಿ ಮಾರನಾದ್ರೂ ಆಗ್ಲಿ ಅಂತ ಇಟ್ಕೋ, ಅದ್ರಲ್ಲಿ ಏನ್ ವ್ಯತ್ಯಾಸ ಇದೆ ಅಂತ ಹೀಗೆ ಪಾತು ಮತ್ತೆ ನಾಗತ್ತೆಯ ಅಥವಾ ನಾಗಮ್ಮನ ಒಂದು ಸಂವಾದ ಇಲ್ಲಿ ನಡೀತಾ ಹೋಗುತ್ತೆ. ಆ ನಂತರ ಇವರಿಬ್ರು ಕೂಡ ಇಲ್ಲಿ ರಾಮಪುರದ ಬೀದಿಯಿಂದ ಪಾತುವಿನ ಮನೆಯ ಕಡೆಗೆ ಹೆಜ್ಜೆಯನ್ನ ಹಾಕ್ತಾ ಸಾಕ್ತಾ ಇರ್ತಕ್ಕಂತಹ ಒಂದು ದೃಶ್ಯವ ಇಲ್ಲಿ ನೋಡ್ಬೋದು. ಹಾಗೇನೆ ಮುಂದೆ ಇವರು ಆ ಪಾತುವಿನ ಮನೆಯಲ್ಲಿ ಯಾವ್ಯಾವ ವಿಚಾರಗಳು ನಡೀತವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಇಲ್ಲಿಗೆ ಈ ಒಂದು ವಿಚಾರವನ್ನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ, ಯಾಕೆಂದ್ರೆ ಸೀನ್ 2ರ ವಿಚಾರ ಇಷ್ಟೇ ಆಗಿದೆ. ಸೀನ್ 3 ಮುಂದಿನ ತರಗತಿಯಲ್ಲಿ ನಾವು ಗಮನಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.